ಶಿರಸಿಗೆ ಸಹಾಯಕ ಆಯುಕ್ತರಾಗಿ ಅಪರ್ಣಾ ರಮೇಶ್ ಆಗಮನ. ದೇವರಾಜ್ ಆರ್ ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಅಧಿಕಾರಿಯಾಗಿ ವರ್ಗಾವಣೆ. ಶಿರಸಿಗೆ ಸಹಾಯಕ ಆಯುಕ್ತರಾಗಿ 2021ರ ಬ್ಯಾಚಿನ IAS ಅಧಿಕಾರಿ ಅಪರ್ಣಾ ರಮೇಶ್ ಅವರನ್ನು ನಿಯುಕ್ತಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕಳೆದ 2 ವರ್ಷಗಳಿಂದ ಶಿರಸಿ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದೇವರಾಜ್ ಆರ್ ಅವರನ್ನು ವರ್ಗಾವಣೆ ಮಾಡಿದೆ. ದೇವರಾಜ್ ಆರ್ ಅವರನ್ನು ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ನಿಯುಕ್ತಿಗೊಳಿಸಿದೆ. ಜೊತೆಗೆ ಕಾರವಾರದ ಉಪವಿಭಾಗಕ್ಕೆ ಸಹಾಯಕ ಆಯುಕ್ತರಾಗಿ IAS ಕನಿಷ್ಕ ಅವರನ್ನು ನಿಯುಕ್ತಿಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ. 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ ಡಿಪಾಸಿಟ್ನ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522. ಆಕರ್ಷಕ ಟಿಒ ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ಡಿಸೆಂಬರ್ 29ರಂದು ತಾಲೂಕಾ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಲಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಘಟಕ ಶಿರಸಿ ಇದರ ವಾರ್ಷಿಕ ಸರ್ವಸಾಧಾರಣ ಸಭೆ ಮತ್ತು ತಾಲೂಕಾ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭವು ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಡಿಸೆಂಬರ್ 29ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ. ಶಾಸಕ ಭೀಮಣ್ಣ ಟಿ ನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ H ನಾಯ್ಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗೌರವ ಉಪಸ್ಥಿತಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ GR, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಾಯ್ಕ್, ಶೈಕ್ಷಣಿಕ ಜಿಲ್ಲೆ ಉಪನಿರ್ದೇಶಕ ಬಸವರಾಜ್ P, DYSP ಗಣೇಶ್ KL, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ BP ಸತೀಶ್, ಕೃಷಿ ಇಲಾಖೆ ಉಪನಿರ್ದೇಶಕ TH ನಟರಾಜ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ, ಪೌರಾಯುಕ್ತ H ಕಾಂತರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ C ನಾಯ್ಕ್, ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯ್ಕ್ ಆಗಮಿಸಲಿದ್ದಾರೆ. ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ 1 ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್,
ಭಟ್ಕಳ, JN ರೋಡ್ ದಾಂಡೇಲಿ, ಮೋತಿಕೆರೆ ರೋಡ್ ಹಳಿಯಾಳ, KB ರೋಡ್ ಯಲ್ಲಾಪುರ ಮತ್ತು ಅಸ್ತ ಆರ್ಕೇಡ್ ದೇವಿಕೆರೆ ಶಿರಸಿ. ಸಿಂಗಾಪುರದಲ್ಲಿ 2ನೇ ವಿಶ್ವ ಕನ್ನಡ ಹಬ್ಬ, ಶಿರಸಿಯ ಗಾಯಕರು ಆಯ್ಕೆ. 2ನೇ ವಿಶ್ವ ಕನ್ನಡ ಹಬ್ಬ ಸಿಂಗಾಪುರದಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿದ್ದು, ಶಿರಸಿಯ ಕದಂಬ ಕಲಾವೇದಿಕೆಯ ಹೆಸರಾಂತ ಗಾಯಕ ಹಾಗೂ ಬಹುಮುಖ ಪ್ರತಿಭೆ ರತ್ನಾಕರ ನಾಯ್ಕ್ ಮತ್ತು ದಿವ್ಯಾ ಶೇಟ್ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಮಳಲ್ಗಾಂವ್ನಲ್ಲಿ ವಿಶ್ವ ಕನ್ನಡ ಹಬ್ಬದ ಭಿತ್ತಿ ಚಿತ್ರ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮಣ್ಣ ಅವರು, ವಿಶ್ವ ಕನ್ನಡ ಹಬ್ಬಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ನನ್ನದೇ ಕ್ಷೇತ್ರದ ರತ್ನಾಕರ ಮತ್ತು ದಿವ್ಯಾ ಆಯ್ಕೆಯಾಗಿರುವುದಕ್ಕೆ ನಾನು ಅವರನ್ನು ಜಿಲ್ಲೆಯ ಜನರ ಪರವಾಗಿ ಅಭಿನಂದಿಸುತ್ತೇನೆ. ನಮ್ಮ ಜಿಲ್ಲೆಯ ಗಾಯಕರ ನಾದಮಾಧುರ್ಯ ಸಿಂಗಾಪುರದ ಕನ್ನಡಿಗರಿಗೆ ತಲುಪಿಸುತ್ತಿರುವ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅನ್ನು ಸಹ ಅಭಿನಂದಿಸುತ್ತಿರುವುದಾಗಿ ತಿಳಿಸಿದರು. ನಮ್ಮಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ. ಅವರಲ್ಲಿ ರತ್ನಾಕರ ಮತ್ತು ದಿವ್ಯಾ ಕೂಡ ಹೌದು. ಅವರಿಗೆ ಭವಿಷ್ಯದಲ್ಲಿ ಇನ್ನಷ್ಟು ವೇದಿಕೆ ಸಿಗುವಂತಾಗಲಿ ಎಂದು ಶುಭ ಹಾರೈಸಿ ಕಲಾವಿದರಿಗೆ ಶಾಲು ಹೊದಿಸಿ ಅಭಿನಂದಿಸಿದರು. ಬಾರ್ಕೂರಿನ ಕಜಿಕೆ ಮಠದಲ್ಲಿ ನಾಳೆ ಮಹಾಕುಂಭಾಭಿಷೇಕದ ಪೂರ್ವ ಸಿದ್ಧತಾ ಸಭೆ. ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರ ಅಧ್ಯಕ್ಷತೆಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಮರ್ಪಣೆ, ಶಿಲಾಬಿಂಬ ಪ್ರತಿಷ್ಠೆ ಮತ್ತು ಮಹಾಕುಂಭಾಭಿಷೇಕದ ಪ್ರಯುಕ್ತ ವಿಶೇಷ ಸಮಾಲೋಚನೆ ಹಾಗೂ ಪೂರ್ವ ಸಿದ್ಧತೆಯ ಸಭೆಯು ದಿನಾಂಕ 28 ಡಿಸೆಂಬರ್ ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಡೆಯಲಿದೆ. ತಂತ್ರಿಗಳಾದ ವೇದಮೂರ್ತಿ ವಿಶ್ವನಾಥ ಪುರೋಹಿತ ಉದ್ಯಾವರ, ವೇದಮೂರ್ತಿ KN ಕೇಶವ ಪುರೋಹಿತರು ಮೂಡುಬಿದಿರೆ ಹಾಗೂ ವೈದಿಕರು ಆಗಮಿಸಲಿದ್ದು, ಗುರುಗಳು ಮಾರ್ಗದರ್ಶನ ನೀಡಲಿದ್ದಾರೆ. ದೇವಸ್ಥಾನ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷ ಹೆಬ್ರಿ ರಾಜೇಶ್ ಆಚಾರ್ಯ ಸಮಗ್ರ ವಿವರ ನೀಡಲಿದ್ದಾರೆ. ಸರ್ ಹಾಗೆ ಹಾಗೆ ಹಿಂಗೆ ಒಂಚೂರ ತಗೊಂಬೇಡ, ಹಂಗೆ ಇಟ್ಕೊಳ್ಳಿ. ಒಂಚೂರ ಗುರುಗಳ ಈ ಕಡೆ ತಿರುಗಿ ಎಲ್ಲ ಬೇಕ್ರಿ, ಆ ಕಡೆ ಹೋಗ್ಬೋದು, ಸ್ವಲ್ಪ ಹಿಂದೆ.